ಗೃಹಲಕ್ಷ್ಮಿ ಆಯ್ತು, ಇದೀಗ ಆಪರೇಷನ್ ಗೃಹ ಜ್ಯೋತಿ ಇವತ್ತಿನಿಂದಲೇ ಆರಂಭ ಆಗುತ್ತೆ. ಫಲಾನುಭವಿಗಳ ಪರಿಶೀಲನೆ ಎಸ್ಕಾಂಗಳ ವ್ಯಾಪ್ತಿಯಲ್ಲಿ ಮನೆಗಳ ಪರಿಶೀಲನೆ ನಡೆಸಲಾಗಿರುವಂತಹ ಎಸ್ಕಾಂ ಸಿಬ್ಬಂದಿಯಿಂದ ಇವತ್ತಿನಿಂದ ಮನೆಗಳ ಪರಿಶೀಲನೆ ನಡೆಸಲಾಗಿದೆ. ಯೋಜನೆಯ ಪುನರ್ ಪರಿಶೀಲನಾ ಕಾರ್ಯಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದು ಈಗ ಕಾರ್ಯರೂಪಕ್ಕೆ ಬಂದಿದೆ. ಫಲಾನುಭವಿಗಳ ದಾಖಲೆಯನ್ನ ಪರಿಶೀಲಿಸಿ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಆಪ್ ಮತ್ತು ಪತ್ರದ ಮೂಲಕ ಸಿಬ್ಬಂದಿ ಅರ್ಜಿ ಭರ್ತಿಯನ್ನ ಮಾಡುವಂತಹ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿರುವಂಥದ್ದು. ಫಲಾನುಭವಿಗಳ ದಾಖಲೆ ಪರಿಶೀಲಿಸಲಿರುವ ಸಿಬ್ಬಂದಿ ಆಧಾರ್, ಫಲಾನುಭವಿಯ ಫೋಟೋ, ವೋಟರ್ ಐಡಿ, ಪಾನ್ ಕಾರ್ಡ್, ಬಾಡಿಗೆ ಒಪ್ಪಂದ ಪತ್ರ, ರೇಷನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ತೋರಿಸುವುದಕ್ಕೆ ಇಲಾಖೆ ಮನವಿಯನ್ನ ಮಾಡ್ತಾ ಇದೆ. ಗೃಹಲಕ್ಷ್ಮಿ ಆಯಿತು, ಇದೀಗ ಆಪರೇಷನ್ ಗೃಹ ಜ್ಯೋತಿ ಈಗ ಆರಂಭವಾಗಿರುವಂಥದ್ದು. ಇವತ್ತಿನಿಂದಲೇ ಗೃಹ ಜ್ಯೋತಿ ಫಲಾನುಭವಿಗಳ ಪರಿಶೀಲನೆ ನಡೆಸಲಾಗಿದೆ. ಎಸ್ಕಾಂಗಳ ವ್ಯಾಪ್ತಿಯಲ್ಲಿ ಮನೆಗಳ ಪರಿಶೀಲನೆ ನಡೆಸಲಾಗಿರುವಂಥದ್ದು. ಎಸ್ಕಾಂ ಸಿಬ್ಬಂದಿಯಿಂದ ಇವತ್ತಿನಿಂದ ಮನೆಗಳ ಪರಿಶೀಲನೆ ನಡೆಸಲಾಗಿದೆ. ಯೋಜನೆಯ ಪುನರ್ ಪರಿಶೀಲನಾ ಕಾರ್ಯಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಮುಖ್ಯಮಂತ್ರಿಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿದ್ರು. ಅಂದರೆ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸುವಂತಹ ಸಲುವಾಗಿ ಈ ಹಿನ್ನೆಲೆಯಲ್ಲಿ ಫಲಾನುಭವಿಗಳ ದಾಖಲೆಯನ್ನು ಪರಿಶೀಲಿಸಿ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೆ ಸೂಚನೆ ನೀಡಲಾಗಿತ್ತು. ಅಪ್ಲಿಕೇಶನ್ ಅಥವಾ ಪತ್ರದ ಮೂಲಕ ಸಿಬ್ಬಂದಿ ಅರ್ಜಿ ಭರ್ತಿ ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ. ಫಲಾನುಭವಿಗಳ ದಾಖಲೆ ಪರಿಶೀಲಿಸಲಿರುವಂಥ ಸಿಬ್ಬಂದಿ ಆಧಾರ್ ಕಾರ್ಡ್, ಫಲಾನುಭವಿಯ ಫೋಟೋ, ವೋಟರ್ ಐಡಿ, ಪಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರ, ರೇಷನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ಇದೆಲ್ಲವನ್ನು ಕೂಡ ಈ ಎಲ್ಲ ಡಾಕ್ಯುಮೆಂಟ್ಗಳನ್ನು ತೋರಿಸುವುದಕ್ಕೆ ಇಲಾಖೆ ಮನವಿಯನ್ನು ಮಾಡಿರುವಂಥದ್ದು. ಈ ಡಾಕ್ಯುಮೆಂಟ್ಗಳನ್ನು ತೋರಿಸಿ ಮತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಗೃಹಜ್ಯೋತಿ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅಂತಂದರೆ ಮತ್ತೆ ಅರ್ಜಿಯನ್ನು ಸಲ್ಲಿಸಿ ಮತ್ತೊಮ್ಮೆ ನೀವು ಫಲಾನುಭವಿಗಳಾಗಬೇಕಾಗತ್ತೆ. ಇದ್ರ ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಗಳನ್ನು ಇಲಾಖೆ ಕೇಳಿದೆ ಆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಅಪ್ಲಿಕೇಶನ್ನ ಫಿಲ್ ಮಾಡಿ ಕೊಡಬೇಕಾಗುತ್ತೆ. ನಂತರ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ಯಾರು ಎಷ್ಟು ವರ್ಷದಿಂದ ಮನೆಯಲ್ಲಿದ್ದಾರೆ, ಎಷ್ಟು ವಿದ್ಯುತ್ ಬಳಕೆ ಆಗ್ತಾ ಇದೆ, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅಪ್ಲಿಕೇಶನನ್ನು ರಿಸೀವ್ ಮಾಡ್ಕೊಳ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಗಮನಿಸ್ತಾ ಇದ್ದೀವಿ, ಗೃಹಜ್ಯೋತಿಯ ಆಪರೇಷನ್ ನಡೆಸಲಾಗ್ತಾ ಇರುವಂಥದ್ದು. ಒಟ್ಟಾರೆ ಈಗ ಯಾವ ರೀತಿಯಾಗಿ ನಡೀತಾ ಇದೆ ಪುನರ್ ಪರಿಶೀಲನೆ, ಹಾಗೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು, ಏನೆಲ್ಲ ಆಗ್ತಾ ಇದೆ? ಶಮಂತ್, ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಎರಡು ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಿಳಿಸಿದ್ರು. ಇದರ ಪ್ರಕಾರ ಇದೀಗ ನಾಳೆಯಿಂದ ಅಂದ್ರೆ ಜುಲೈ 1ನೇ ತಾರೀಕಿನಿಂದ ಗೃಹಜ್ಯೋತಿ 200 ಯೂನಿಟ್ ಉಚಿತ ವಿದ್ಯುತ್ ಯೋಜನೆಯಡಿ ಬರುವಂತಹ ಫಲಾನುಭವಿಗಳ ಪರಿಷ್ಕರಣೆ ಮತ್ತು ಪರಿಶೀಲನೆ ಎರಡೂ ಪ್ರಕ್ರಿಯೆಗಳನ್ನ ನಡೆಸೋದಕ್ಕೆ ಇದೀಗ ಅಧಿಕೃತ ಆದೇಶವನ್ನ ಹೊರಡಿಸಲಾಗಿದೆ. ನಾಳೆಯಿಂದ ಮನೆಗಳಿಗೆ ಭೇಟಿ ಕೊಡುವಂತಹ ಎಸ್ಕಾಂ ಸಿಬ್ಬಂದಿ ಆ ಬಾಡಿಗೆದಾರರು ಯಾರು, ಮಾಲೀಕರು ಯಾರು ಎಂಬಂತ ಸಂಪೂರ್ಣ ವಿವರಗಳನ್ನ ಪರಿಶೀಲನೆಯನ್ನ ನಡೆಸ್ತಾರೆ. ಜೊತೆಗೆ ಗೃಹಜ್ಯೋತಿ ಉಚಿತ ವಿದ್ಯುತ್ ಸ್ಕೀಮ್ ನಲ್ಲಿ ಯಾರು ನೋಂದಾಯಿಸಿಕೊಂಡಿದ್ದಾರೆ ಅಂತಹ ಬಾಡಿಗೆದಾರರು ಇರ್ಬೋದು, ಅಂತಹ ಮಾಲೀಕರು ಇರ್ಬೋದು, ಇದೀಗ ಹೆಚ್ಚುವರಿ ದಾಖಲೆಗಳನ್ನ ಕೊಡಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಲಾಗಿದೆ. ಮನೆಗಳಿಗೆ ಭೇಟಿ ಕೊಡುವಂತಹ ಸಿಬ್ಬಂದಿಗಳ ಮುಂದೆ ಇದೀಗ ಹೆಚ್ಚುವರಿಯಾಗಿ ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. BPL ಕಾರ್ಡ್ ಹೊಂದಿದ್ರೆ BPL ಕಾರ್ಡ್ ಅನ್ನ ಸಬ್ಮಿಟ್ ಮಾಡಬೇಕು. ಇದರ ಜೊತೆಗೆ ಇದೀಗ ಸರ್ಕಾರ ಮತದಾರರ ಕಾರ್ಡ್ ಅನ್ನು ಕೂಡ ಅಂದ್ರೆ ವೋಟರ್ ಐಡಿಯನ್ನು ಕೂಡ ಈ ಯೋಜನೆಯ ಜೊತೆಗೆ ಜೋಡಿಸೋದಕ್ಕೆ ಹೊರಟಿದೆ. ಅಧಿಕೃತ ಆದೇಶದಲ್ಲಿ ಎಪಿಕ್ ಕಾರ್ಡ್ ನಂಬರ್ ಅನ್ನು ಕೂಡ ನಮೂದು ಮಾಡಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ವೋಟರ್ ಐಡಿಯ ಜೊತೆಗೆ ಎಪಿಕ್ ಕಾರ್ಡ್ ನಂಬರ್ ಅಂದ್ರೆ ವೋಟರ್ ಐಡಿಯ ನಂಬರ್ ಅನ್ನ ಈ ಒಂದು ಸ್ಕೀಮ್ ನಲ್ಲಿ ಇರುವಂತಹ ಫಲಾನುಭವಿಗಳು ನಮೂದು ಮಾಡಬೇಕಾಗುತ್ತೆ. ಜೊತೆಗೆ ಆದಾಯ ತೆರಿಗೆ ಕಟ್ಟುವಂತವರಾಗಿದ್ರೆ ಪಾನ್ ನಂಬರ್ ಅನ್ನು ಕೂಡ ಇದರ ಜೊತೆಗೆ ಜೋಡಣೆಯನ್ನ ಮಾಡೋದಕ್ಕೆ ಇದೀಗ ಸರ್ಕಾರ ಆದೇಶವನ್ನ ಅಧಿಕೃತವಾಗಿ ಹೊರಡಿಸಿದೆ. ನಾಳೆಯಿಂದ ಮನೆಗಳಿಗೆ ಎಸ್ಕಾಂನ ಸಿಬ್ಬಂದಿ ಎಲ್ಲಾ 5 ಎಸ್ಕಾಂಗಳ ಸಿಬ್ಬಂದಿಗಳು ಮನೆಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾರೆ. ಜೊತೆಗೆ ಯಾರಾದ್ರೂ ಮೃತಪಟ್ಟಿದ್ರೆ ಅವರ ಹೆಸರಲ್ಲಿ ಗೃಹಜ್ಯೋತಿ ಏನಾದ್ರು ಸ್ಕೀಮ್ ನ ಅಡಿಯಲ್ಲಿ ಹಾಗೆ ನೋಂದಾವಣಿಯಾಗಿದ್ರೆ ಅವ್ರನ್ನ ಡಿಲೀಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಈ ಹೆಚ್ಚುವರಿಯಾದಂತಹ ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಮತ್ತು ಬಾಡಿಗೆದಾರರಾಗಿದ್ರೆ ಅವರು ಬಾಡಿಗೆ ಕರಾರು ಪತ್ರವನ್ನ ಸಬ್ಮಿಟ್ ಮಾಡಬೇಕು. ಇದರ ಜೊತೆಗೆ ಎಪಿಕ್ ಕಾರ್ಡ್ ನಂಬರ್ ಅನ್ನು ಕೂಡ ಈಗ ಜೋಡಣೆ ಮಾಡ್ತಾ ಇರುವಂತದ್ದು ಬಹಳ ಗಮನಾರ್ಹ ಸಂಗತಿಯಾಗಿ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ಕೆಲವೊಂದಿಷ್ಟು ಮನೆ ಮಾಲೀಕರು ಮೃತಪಟ್ಟಿದ್ರು ಕೂಡ, ಬಾಡಿಗೆದಾರರು ಮೃತಪಟ್ಟಿದ್ರು ಕೂಡ ಮತ್ತು ಬಾಡಿಗೆದಾರರು ಮನೆಗಳನ್ನ ಬದಲಾಯಿಸಿದ್ರು ಕೂಡ
ಅವರ ಹೆಸರಲ್ಲಿ ಅವರ ಆಧಾರ್ ಕಾರ್ಡ್ನ ಜೊತೆಗೆ ಉಚಿತ ವಿದ್ಯುತ್ ಯೋಜನೆಯಲ್ಲಿ ಹಾಗೆ ವಿದ್ಯುತ್ ಫಲಾನುಭವಿಗಳಾಗಿ ಅವರು 200 ಯೂನಿಟ್ಗಿಂತ ಹೆಚ್ಚಿನ ವಿದ್ಯುತ್ ಅನ್ನ ಬಳಸ್ತಿದ್ದಾರೆ ಎನ್ನುವಂತಹ ಮಾಹಿತಿ ಸರ್ಕಾರಕ್ಕೆ ಸಿಕ್ಕಿದೆ. ಈ ಕಾರಣಕ್ಕೋಸ್ಕರ ಒಂದು ಪರಿಷ್ಕರಣೆಯನ್ನ ಮಾಡಲೇಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡು ಈ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಶಮಂತ, ಧನ್ಯವಾದ ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ನಾಳೆಯಿಂದ ಗೃಹ ಜ್ಯೋತಿ ಫಲಾನುಭವಿಗಳ ಪರಿಶೀಲನೆ ನಡೆಸಲಾಗುತ್ತೆ. ಎಸ್ಕಾಂಗಳ ವ್ಯಾಪ್ತಿಯಲ್ಲಿ ಮನೆಗಳ ಪರಿಶೀಲನೆ ನಡೆಸಲಾಗುತ್ತೆ. ಯಾರು ಈಗ ಫಲಾನುಭವಿಗಳಿದ್ದಾರೆ ಅವರು ಅದೇ ಮನೆಯಲ್ಲಿದ್ದಾರೆ, ಯಾಕಂದರೆ ಬಾಡಿಗೆದಾರರು ಇರ್ತಾರೆ, ಅವರು ಅದೇ ಮನೆಯಲ್ಲಿ ಅವರೇ ಇದ್ದಾರಾ ಅಥವಾ ಚೇಂಜ್ ಆಗಿದ್ದಾರಾ, ಅವರು ಅಪ್ಡೇಟ್ ಮಾಡಿಸಿದ್ದಾರಾ, ಇದೆಲ್ಲವನ್ನು ಕೂಡ ಪರಿಶೀಲನೆ ನಡೆಸಲಾಗುತ್ತೆ. ಎಸ್ಕಾಂ ಸಿಬ್ಬಂದಿಯಿಂದ ನಾಳೆಯಿಂದ ಮನೆಗಳ ಪರಿಶೀಲನೆ ಕೂಡ ನಡೆಸಲಾಗುತ್ತೆ. ಇದ್ರ ಜೊತೆಗೆ ಯಾರಾದರೂ ಹೊಸದಾಗಿ ಹಾಕಬೇಕು ಅಂತಂದರೆ ಅಥವಾ ಈಗಿರುವಂಥವ್ರು ಕೂಡ ಎಲ್ಲರೂ ಕೂಡ ಹೊಸದಾಗಿ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಆ ಅಪ್ಲಿಕೇಶನ್ಗಳ ಪರಿಶೀಲನೆ ನಡೆಸಲಾಗುತ್ತೆ. ಎಲ್ಲ ಪ್ರಕ್ರಿಯೆ ನಾಳೆಯಿಂದ ಆರಂಭವಾಗಲಿದೆ. ಜೊತೆಗೆ ಅಧಿಕಾರಿಗಳು ಕೂಡ ಮನೆಗಳಿಗೆ ಭೇಟಿ ನೀಡಿ ಯಾರು ಮನೆಯಲ್ಲಿದ್ದಾರೆ, ಎಷ್ಟು ವಿದ್ಯುತ್ ಉಪಯೋಗ ಆಗ್ತಾ ಇದೆ, ಅವರೇಜ್ ಎಷ್ಟಿತ್ತು, ಎಷ್ಟು ಬಳಕೆ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ಪರಿಶೀಲನೆಯನ್ನು ಮಾಡಲಿದ್ದಾರೆ. ಇದರ ಜೊತೆಗೆ ಯಾರು ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಾಗಿದೆ ಅವರು ಒಂದಷ್ಟು ದಾಖಲೆಗಳನ್ನು ಕೂಡ ಇಟ್ಕೊಳ್ಬೇಕಾಗುತ್ತೆ. ಆ ದಾಖಲೆಗಳನ್ನು ಕೂಡ ಏನು ಇರಬೇಕು ಅನ್ನೋದ್ರ ಬಗ್ಗೆ ಸಿಬ್ಬಂದಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್, ಫಲಾನುಭವಿಯ ಫೋಟೋ, ವೋಟರ್ ID, ಪಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರ, ರೇಷನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಇದೆಲ್ಲವನ್ನು ಕೂಡ ಇಟ್ಕೊಳ್ಬೇಕಾಗುತ್ತೆ. ಇದೆಲ್ಲವನ್ನು ಇಟ್ಕೊಂಡು ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ.